ನೋಡು, ನನ್ನ ವಿಷಯನ ನೀನು ಯಾರಿಗೂ ಹೇಳೋಕೆ ಹೋಗ್ಬೇಡ. ಊರಿಗೆ ಹೋದ್ಮೇಲೆ ಸರಿನಾ, ಸುಮ್ಮನೆ ಎಲ್ಲ ಆಡಾಡ್ಕೊಂಡು ಹೋಗ್ಬಿಡ್ತಾರೆ. ನೋಡು, ಇಬ್ಬರು ಇವಾಗ ಅಲ್ಲೇನೇ ಇದ್ದರೆ ಸುಮ್ಮನೆ ಇದು ಮಾಡ್ತಾರೆ. ನೋಡು, ನಾನು ಸ್ಟ್ಯಾಂಡರ್ಡ್ ಆಯ್ತೀನಲ್ಲ, ಸ್ಟ್ಯಾಂಡರ್ಡ್ ಆದಮೇಲೆ ಆಮೇಕಿಂದ ನೋಡು, ಆಮೇಕಿಂದ ಬಂದು ಮಾತಾಡ್ತೀನಿ. ಅಲ್ಲಿ ಗಂಟ ನಾನು ಚೆನ್ನಾಗಿರ್ತೀನಿ ಇಲ್ಲೇನೇನಿಯ. ನೋಡು, ಮರ್ಯಾದೆ ಪ್ರಶ್ನೆ ಅಲ್ವಾ. ಈಗ ಮೊದಲೇನೇನಿಯ ಆಡ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ನಿಂತವಳೆ, ಕಿತ್ತೋದಳವಳು ಶಶಿ. ಅವಳ ಮುಂದೆ ನಾವು ಹೆಂಗಿರ್ಬೇಕು ಹೇಳು. ನೋಡು, ಊರಿಗೆ ಹೋದ್ರೂ ಅಷ್ಟೇ ಏನಿಯ ನೀನು ನನ್ನ ಬಗ್ಗೆ ಏನನ್ನ ಕೇಳಿದ್ರೆ ಅವಳೇನು ಅರಮನೆ ಅಂತ ಮನೆಗೆ ಅವಳೆ ಅಂತೇಳು. ನಮ್ಮ ಊರ ಹೆಸರು ಏನೂ ಯಾರಿಗೂ ಯಾರನ್ನ ಕೇಳಿದ್ರು ಹೇಳಕ್ಕೆ ಹೋಗ್ಬೇಡ. ಅಮ್ಮ ಹೇಳಲ್ಲ, ನೀನೇನೇ ಸರಿ ಇಲ್ಲ, ಪಟ 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 ಅಂತ ಹೇಳ್ಬಿಡ್ತೀಯ. ಅದಕ್ಕೇ ಹೇಳಿದ್ದು. ಅಕ್ಕ, ನಂದೇ ಅವ್ರದ್ದು ಊರು ಬಾಗ್ಲಾಗೈತಿ, ನಾನು ಏನು ಕಕ್ಕ ಹೇಳಕ್ಕೆ ಹೋಗ್ಲಿ ನಿಂದುನ. ಯಪ್ಪ, ನಾನಂತ ಅವನ ಜೊತೆ ಹೋಗೋದೇ ಇಲ್ಲ. ಅವನನ್ನು ಪೊಲೀಸ್ ಸ್ಟೇಷನ್ಗೆ ಹಾಕ್ಸ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಅತ್ತಾಗೆ, ಅಲ್ಲೇ ಬಿದ್ದಿರಲಿ ಅಂತ ಹೇಳ್ಬಿಟ್ಟು. ಅಂಥದ್ರಾಗ ನಾನು ನಿನ್ನಿಸಿ ಎಲ್ಲ ಹೇಳಕ್ಕೆ ಹೋಯ್ತೀನಿ ಅಕ್ಕ. ಛೇ ಇಲ್ಲ ಕಣಕ್ಕ, ನನಗೆಲ್ಲ ಹೇಳೋಕ್ಕೆ ಏನು ಹೋಗೋಕ್ಕಿಲ್ಲ ನಾನಂತೂ. ನೀನೇನು ತಲೆ ಕೆಡಿಸ್ಕೊಬಿಡಬಿಡು, ಬಾವ ದೊಡ್ಡ ಮನೆ ಏನೇ ಕೊಡ್ತಾನೆ. ಸರಿ, ನಾವಿನ್ನು ಒಳ್ಳೆನೇ ನಮ್ಮಿ. ಅಯ್ಯೋ, ಇನ್ನೂ ಒಂದು 4 ದಿನ ಇದ್ಬಿಟ್ಟು ಹೋಗ್ಬೋದಿತ್ತಪ್ಪ. ಇವಳ್ದೇನು ಮೈಸೂರು ಪ್ಯಾಲೇಸು. ಇಲ್ಲ ಬೀಗ್ರೆ, ಹೋಯ್ತೀವಿ. ನನ್ನ ಮಗಳನ್ನ ಸಣ್ಣದಾಗಿ ನೋಡ್ಕೊಳ್ಳಿ. ನನ್ನ ಮಗಳನ್ನ ನಾನು ಹೂವು ಬೆಳೆಸ್ದಂಗೆ ಬೆಳೆಸಿದೀನಿ. ನನ್ನ ಮಗಳನ್ನ ಬೊಲ್ಲು ಇಷ್ಟಪಟ್ಬಿಟ್ಟು ನನ್ನ ಮಗಳನ್ನ ಸಾಕಿ ಬೆಳೆಸಿವ್ನಿ. ನೋಡಿ, ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ನೋವಾಗಬಾರ್ದು, ಹಂಗೆ ನೋಡ್ಕೊಳ್ಳಿ. ನೀವು ಕೈ ಮುಗಿತೀನಿ ದಯವಿಟ್ಟು. ನನ್ನ ಮಗಳಿಗೆ ಎಲ್ಲನೂ ಚೆನ್ನಾಗಿ ನೋಡ್ಕೋಬೇಕು. ನೀವೇನೇನಿಯ ಏನಾರ ತಪ್ಪು ಮಾಡಿದ್ರು ಏನೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಸರಿನಾ? ನನ್ನ ಮಗಳನ್ನ ನಾನು ತುಂಬ ಪ್ರೀತಿಯಿಂದ ಬೆಳೆಸ್ಬಿಟ್ಟಿದ್ದೀನಿ. ನೋಡಿ, ನಮಗೂ ಟೈಮ್ ಬೋತದೆ. ಈಗ ನೋಡಿ, ಅರ್ಧ kg ಬಂಗಾರವ ಕೊಟ್ಟಿದ್ದೀನಿ. ನಾಳೆ ಎಲ್ಲ ನಮಗೂ ಅನುಕೂಲವಾಗಿ ಬಂದರೆ ನಾನು ಇನ್ನೂ ಬೇಕಾದ್ರೆ ನನ್ನ ಮಗಳಿಗೆ ಏನು ಬೇಕೋ ಸಹಾಯ ಮಾಡ್ತೀನಿ. ಆದರೆ ನನ್ನ ಮಗಳು ಎಲ್ರಿಗಿನ್ನ ಸ್ಟ್ಯಾಂಡರ್ಡಾಗಿ ಸೂಪರಾಗಿ ಸಣ್ಣದಾಗಿರಬೇಕು. ಅದೇನೇನಿಯ ನನ್ನ ಆಸೆ. ದಯವಿಟ್ಟು ನೀವು ಇದೊಂದು ನಡೆಸ್ಕೊಟ್ಬಿಡಿ ಸಾಕು. ನನ್ನ ಮಗಳನ್ನ ಈಚೆ ಕಡೆ ಕಳಿಸ್ತಿದ್ದಂಗೆ ಚೆನ್ನಾಗಿ ನೋಡ್ಕೊಳ್ಳಿ. ಅಯ್ಯೋ, ನಾವೇನೋ ಕಪ್ಪ ಏನೇನು ಇದು ಕಳ್ಸೋಕ್ಕಾಯ್ತದೆ. ಏನೋ ಅವ್ರ ಮಟ್ಟಿಗೆ ಅವ್ರು ಸಂದಾಕಿದ್ರೆ ಸಾಕು. ನನಗೇನು ಇಕ್ಕದು ಬೇಡ, ಕೊಡೋದು ಬೇಡ. ನನ್ನ ಮಗ ನನ್ನ ಸೊಸೆ ಸಂದಾಕಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಅಯ್ಯೋ, ನೀವು ಇನ್ನೂ 4 ದಿನ ಇದ್ದು ಹೋಯ್ತೀರಾ ಅನ್ಕೊಂಡ್ರೆ ಹಂಗೆ ಹೊಂಟ್ಬಿಟ್ರಿ. ನನ್ನ ಮಗ ನೋಡಿದ್ರೆ ಈಚೆ ಕಡೆ ಹೋಗೋನು ಎಲ್ಲನೂ. ನೋಡಿ, ನನ್ನ ಮಗ ಆದಷ್ಟು ಬೇಗ ಬಿಸ್ನೆಸ್ ಎಲ್ಲ ಶುರು ಮಾಡ್ತಾನೆ. ಅವಾಗ ಕರಿತೀವಿ, ಬಂದ್ಬಿಡಿ, ಸರಿನಾ? ದೊಡ್ಡ ಬಿಸ್ನೆಸ್ ಏನಿಯೇ ಶುರು ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಪ್ಲಾನ್ ಮಾಡ್ತಾವನಿ. ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಂಡು ಊರೆಲ್ಲ ಓಡಾಡ್ತಾವನಿ. ಆದಷ್ಟು ಬೇಗ ನೀನು ಎಲ್ಲನೂ ಮುಗಿಸ್ತೀವಿ. ನೀವೇನು ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ನೀನು ಸಂದಕಾಯ್ತೀವಿ ನಾವೂನು. ಸರಿ ಬೀಗ್ರೆ, ಆಯಿತು. ನಾವು ಇನ್ನೂ ಹೊರಟ್ಬಿಡ್ತೀವಿ. ನಮಗೂ ಟೈಮ್ ಆಯ್ತದೆ. ಇನ್ನೂ ಎಷ್ಟು ಕೆಲಸ ಬಿಟ್ಟೈತೋ. ಬರೀ ನಾನು ಹೆಣ್ಮಕ್ಳು ಅಂತ ಈ ಕೆಲಸ ನೋಡ್ಕೊಂಡು ಅಲ್ಲಿರೋ ಕೆಲಸ ಎಲ್ಲ ಬಿಟ್ಬಿಟ್ಟೆ ನಾನಂತೂ. ಇನ್ನೂ ಹೊಲ ಆಗಿಲ್ಲ, ಅದು ಎತ್ತೆತ್ತು ಹೋಗೈತೋ, ಎಷ್ಟು ಆಗೈತೋ ಗೊತ್ತಿಲ್ಲ ನಾಕಾಣೆ. ಅಯ್ಯೋ, ನನಗಂತೂ ಅಯ್ಯೋ ಎಲ್ಲ ಬಿಟ್ಬಿಟ್ಟು ಕುಂತಿದ್ದೀನಿ. ಎಲ್ಲ ನನ್ನ ಸೊಸೆ ಮಗದು ಏನು ಮಾಡೋಕ್ಕವ್ರೋ ಏನು ಕತೆಯೋ ಗೊತ್ತಿಲ್ಲ. ಅದಕ್ಕೇ ಹೋಗಿ ನೋಡ್ಕೊಂಬಿಟ್ಟು ಅಲ್ಲೇ ಇರ್ಬೇಕು ನಾವು. ಇನ್ನೂ ಹಿಂಗೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಏನವ ರೂಪ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ನೋಡೋಣ, ಜಮೀನು ಮಾಡ್ತೀವಲ್ಲ, ಅದ್ರದ್ದು ಬಂದಾಗ ಏನೋ ಒಂದು ಮಾಡೋಣ. ಸರಿ ಅಮ್ಮ, ಆಯಿತು. ಸರಿ ಬೀಗ್ರೆ ಪಾಪ, ನೀವು ಹೊರಟು ನಿಂತಿದ್ದೀರಾ ಅಂತ ತಡೆಯೋಕ್ಕಾಯ್ತದೆ. ನೀವು ಆರಾಮಾಗಿ ಹೋಗಿ. ಸರಿ ಅಕ್ಕ, ನಾನು ಇನ್ನು ಬರ್ತೀನಿ. ಸರಿ, ಹುಷಾರು. ಈ ಮನೆಗೆ ಅದು ಹೆಂಗಿರಬೇಕೋ ಏನೋ. ಒಂದು ಚೂರು ಇಷ್ಟ ಆಯ್ತಿಲ್ಲ ಈ ಮನೆ ಅಂತೂ. ಒಳ್ಳೆ ಹಂದಿ ಗೂಡಿದ್ದಂಗೆ ಐತಿ ಮನೆ. ಈ ಮನೆ ಒಳಗಡೆ ಇರೋ ಪರಿಸ್ಥಿತಿ ಬಂದ್ಬಿಡ್ತು. ಆದಷ್ಟು ಬೇಗ ಮನೆ ಕಟ್ಟಿಸ್ಬಿಟ್ರೆ ಎಷ್ಟೋ ಒಳ್ಳೆಯದು. ಇನ್ನೂ ಎಷ್ಟು ದಿನ ಕಾಯಬೇಕು. ಊರಿಗೆ ಹೋದ್ರೆ ಊರು ತುಂಬ ಆಡಾಡ್ಕೊಂಡು ಹೋಗ್ಬಿಡ್ತಾರೆ. ಅದೆಲ್ಲನೂ ಇಷ್ಟ ಆಗೋಕ್ಕಿಲ್ಲ. ಊರಿಗೆಲ್ಲ ಯಾಕೆ ಹೋಗ್ಬೇಕು, ಇಲ್ಲೇ ಒಂದು 2 ದಿನ ಇರ್ತೀನಿ. ಅಯ್ಯೋ ಸೊಸೆ, ಒಂದು 4 ಬಟ್ಟೆವೇ ಒಗಿತೀನಿ, ಜಾಲಿಸಿವಂತ ಬಾ. ಸರ್ನ, ನನಗೆ ಬಟ್ಟೆ ಒಗ್ಯೋಕ್ಕೆ ಬರಲ್ಲ. ಜಾಲಿಸಿ ಒಂದು ಬಾ, ಜಾಲಿಸ್ಬಿಟ್ಟು ಆರಾಕಿವಂತೆ, ನಾನು ಒಗ್ದೊಗ್ದು ಹಾಕ್ತೀನಿ. ಅಯ್ಯೋ, ಮನೆ ಬಂದಮೇಲೆ ನೀಯಾ ವಾಷಿಂಗ್ ಮಿಷಿನು, ಫ್ರಿಡ್ಜು, TV ಎಲ್ಲ ತಗೊಳ್ಳನಿ ಅಂತ ನಾನು ಏನು ತಗೊಳಕ್ಕೆ ಹೋಗಿಲ್ಲ. ಸುಮ್ಮನೆ ಏನು ಕೆಳೆ ಮನೆಗೆ ದಂಡ, ಹೊಸ ಮನೆಗೆ ತಗೊಳ್ಳನಿ ಅಂತ ನೀನು ಸುಮ್ಕಿವ್ನಿ. ಸರಿನಾ? ಅಲ್ಲ, ಈ ಮನೆಗೆ ಬಳಸೋಕ್ಕೆ ಅಂತ ಹೇಳ್ಬಿಟ್ಟು ತಗೋಬೋದಿತ್ತಲ್ಲ. ಇನ್ನೂ ಮನೆ ಕಟ್ಟಕ್ಕೆ 1 ವರ್ಷ ಆಯ್ತದಲ್ಲ. ಏನಕ್ಕೆ ಸುಮ್ಕೆ ದಂಡ? ಆಮೇಕಿಂದ ಹಳೆ ಮಿಷಿನ್ನ ಬಿಸಾಕಾಯ್ತದೆ. ನಿಂಗೇನು ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ಬಾ, ಜಾಲಿಸಾಕಿವಂತೆ. ನಾನು ಬಟ್ಟೆ ಎಲ್ಲ ಜಾಲಿಸ್ಬೇಕಾ? ಈಗ ಗೊತ್ತಿರೋ ಕ್ವಾಪಕ್ಕೆ ನನಗೆ ಮೈಯೆಲ್ಲ ಉರಿತೈತೆ. ನನಗೆ ಏನು ಮಾಡೋಕ್ಕಾಯ್ತಿಲ್ಲ, ವಿಧಿ ಇಲ್ಲ. ಇಲ್ಲಿಂದ ಹೋಗ್ಬಿಟ್ರೆ ಅಲ್ಲಿ ಮಾನ ಮರ್ಯಾದೆ ಇರೋಕ್ಕಿಲ್ಲ. ಅಲ್ಲಿ ಅಲ್ಲಂತೋಳು ಶಶಿ ಪೊದ್ದಿ ಎಲ್ಲರೂ ಹಾಡಾಡ್ಕೊಂಡು ಹೋಗ್ಬಿಡ್ತಾರೆ. ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ಏನು ಮಾಡೋದು, ಮಾಡೋದು ಹೋಗತ್ತಾಗೆ. ಏನಪ್ಪ ಮಾಡೋದು? ಇಲ್ಲೇ ಒಂದು 4 ದಿನ ಅಡ್ಜಸ್ಟ್ ಮಾಡ್ಕೊಂಡಿದ್ದು ನನ್ನ ಗಂಡನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಸಿಟಿಗಿಟ್ಟಿಗೆ ಹೊಂಟೋಗ್ಬಿಡ್ಬೇಕು. ಇಲ್ಲಿ ಎಷ್ಟು ದಿನ ಅಂತ ಇರೋಕ್ಕಾಯ್ತದೆ? ಮನೆ ಕಟ್ಟಗಂಟ ಈ ಮನೆಗೆ ಕಿತ್ತೋಗಿರೋ ಮನೆಗೆ ಇರೋಕ್ಕಾಯ್ತದ? ಇಲ್ಲ, ಈ ಮನೆಗೆ ನಾನಿರಲ್ಲ. ನೈಸ್ ಮಾಡ್ಕೊಂಡು ನನ್ನ ಗಂಡನ ಪ್ಯಾಟೆನಾಗ ಮನೆ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಅಲ್ಲೇ ಬಿಸ್ನೆಸ್ ಮಾಡ್ಕೊಳ್ಳಿವ್ರಂತೆ. ಬರ್ರಿ, ಇಲ್ಲೆಲ್ಲ ಆಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನಂತೂ ಹೇಳ್ಬಿಡ್ತೀನಿ. ಅಲ್ಲ, ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲಿ ಹೊಂಟೋಯ್ತಾರೆ ಅಂತ ಹೇಳ್ಬಿಟ್ಟು ಮಂತಾಗೆ ಇವ್ನು ನೋಡ್ಕೊಳಕ್ಕಿಲ್ಲ, ಹೊಲ್ತಾಗ ನೋಡ್ಕೊಳಕ್ಕಿಲ್ಲ. ಈಗಿತ ಎಲ್ಲಿ ಬೆಳೆ ಎಲ್ಲ 1 ಎಕರೆನಾಗ ನಾವು ಹಾಕಿದ್ದು ಅಷ್ಟೇ ಏನಿಯ. ಇನ್ನು ಉಳಿದಿರೋ ಎಕರೆಲ್ಲ ಹಂಗೆ ಬೀಳು ಬಿದ್ದೈತೆ. ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರು 10 ಪೈಸದ ಕೆಲಸ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಇನ್ನೇನು ಮಾಡ್ತಿರ್ತಾರೆ ಇವರು ಯಾವಾಗೂ. ನನಗೆ ನಿಜ, ನನಗಂತೂ ಒಂದು ಅರ್ಥ ಆಯ್ತಿಲ್ಲ. ನನಗಂತೂ ಇವ್ರು ಏನು ಮಾಡ್ತಾರೆ, ಏನು ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲ, ಹೋದ್ರು ಹಿಂಗೆ ಹೊಂಟೋದ್ರಲ್ಲ. ಬರೀ ಅವರು ನನ್ನ ತಂಗಿಯರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳು?
ರೀ ಏನೋ ಸಮಸ್ಯೆಗಳಾಗಿರ್ತಾವಲ್ಲ ಇನ್ನೇನು ಮಾಡೋಕ್ಕಾಯ್ತದೆ. ಸಮಸ್ಯೆಗಳಾದ್ಮೇಲೆ ತಲೆ ಕೆಡಿಸ್ಕೊಂಡ್ಲೇಬೇಕಲ್ವಾ, ಅದಕ್ಕೆ ತಲೆ ಕೆಡಿಸ್ಕೊಂಡಿರ್ತಾರೆ. ಮುಟ್ಟಾಕಿ ನೀವು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತಿದ್ರೆ ಅವ್ರು ತಲೆ ಕೆಡಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಎಲ್ಲನೂ ಸೊರೋಯ್ತದೆ. ನೀವು ಅಲ್ಲಿ ಗಂಟ ಸುಮ್ಮನಿರ್ರಿ. ಒಂದ್ಸಲ ಒಂದು 2 ದಿನ ಸೊರೋಗ ಗಂಟನೂ ಎಲ್ಲ ಹೆಂಗೋ ಸೊರೋದ್ಮೇಲೆ ಎಲ್ಲ ಸೊರೋಯ್ತದೆ. ಇರಿ ನೋಡೋಣ ಗೊತ್ತಾಯ್ತದೆ. ಏನೋನಮ್ಮ ಈ ಹೆಣ್ಮಕ್ಳು ಅಂತ ಅನ್ಕೊಂಡು ಸುಮ್ಕೇನೆ ಎಲ್ಲ ಇದು ಮಾಡ್ಬಿಟ್ರು. ಸುಮ್ಮನೆ ಏನೋ ಹೊತ್ತಾಗ ಒಂದು ಕೊಟ್ಟು ಮಾಡ್ಬಿಟ್ಟು ಕಳ್ಸೋದು ಬಿಟ್ಬಿಟ್ಟು ಅದೇನೋ ಅರ್ಧ ಕೆಜಿ ಬಂಗಾರ ಅದು ಇದು ಅಂತ ಬೇರೆ ಕುಂತ್ಕೊಂಡು ಇದು ಮಾಡ್ತದೆ. ಈಗ ಬೇರೆ ಜಮೀನೆಲ್ಲ ಮಾರಾಕನಿ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ತೈತೆ. ಏನು ಮಾಡೋದು, ಜಮೀನೆಲ್ಲ ಅವ್ರಿಗೆ ಒಂದೊಂದು ಎಕರೆ ಕೊಟ್ರೇನು ಬೇಡ ಅಂತದ. ಇಲ್ಲ ಹಂಗೆಲ್ಲ ಕೊಡೋದಿಲ್ಲ, ಒಂದೇ ಗಿತ ಮಾರ್ಬಿಡ್ಬೇಕು ಇವ್ರಿಗೆ. ಮಾರ್ಬಿಟ್ಟು ಎಲ್ಲ ಮಜಾ ಮಾಡ್ಬಿಡ್ಬೇಕು. ಹಂಗೆ ಮಾಡೋಕ್ಕಾಯ್ತದ ಹೇಳು? ಅಯ್ಯೋ ಏನು ಮಾಡೋದು ಏನೋ ಬಿಡು, ನೋಡೋಣ. ನೋಡು, ಇನ್ನೊಂದು ಈ ಬರೋ ಒಂದು ಎಕರೆನಾಗೆ ದುಡ್ಡು ಬರ್ತದಲ್ಲ, ಅದು ನಾವು ಯಾರಿಗೂ ಕೊಡೋದು ಬೇಡ. ಎಲ್ಲ ಅಕೌಂಟಾಗಿ ಎತ್ತಿಕೊಂಡ್ರೆ ನಮ್ಮ ಖರ್ಚುಕನ ಬೇಕಾಯ್ತದೆ. ನಮ್ಮ ಖರ್ಚಿಗಲ್ಲ ರೀ, ಮನೆ ಖರ್ಚಿಗೆ ಬೇಕಾಯ್ತದೆ. ಏನು ತೊಂದಾಗ್ತಿಲ್ಲ ನಿಮ್ಮ ಅಪ್ಪನೂ. ನಿಮ್ಮ ಅಮ್ಮ ಹೋಗಿದ್ದಿನ ನಿಮ್ಮ ಅಪ್ಪನೂ ಹೋದ್ರೆ ಅದೇನೋ ರೀ ಅಲ್ಲಿ ಇಲ್ಲಿ ಅಲ್ಕೊಂಡು ಪಕ್ಕದ ಮನೆಗೆ ಹತ್ರನೇ ಶಾನೆ ಒತ್ತು ಕುಂತ್ಕೊಂಡು ಬರ್ತದೆ. ಅದು ಯಾವಾಗ ಬರ್ತದೋ ಯಾವಾಗ ಹೋಯ್ತದೋ ಒಂದೂ ಗೊತ್ತಾಗಕ್ಕಿಲ್ಲ. ನಾನು ಕೇಳಿದ್ರೆ ನೀನು ನನ್ನ ಸೊಸೆನೇ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಏನು ಕೇಳಿಸ್ಕೊಂಡಿದ್ದಂಗೆ ಸುಮ್ಮ ಕಿವ್ನಿ. ಸರಿ ತಗ, ಏನಾರ ಮಾಡ್ಕೊಂಡ್ಲಿ. ನಮ್ಮ ಅಪ್ಪನ ವಿಸಿಯಕ್ಕೆ ಹೋಗೋಕ್ಕಾಯ್ತದ, ನಮ್ಮ ಅಪ್ಪನ ಬಗ್ಗೆ ಕೇಳೋಕ್ಕಾಯ್ತದ. ನಮ್ಮ ಅಪ್ಪ ಒಂದು ಬುಟಾಕು, ನಮ್ಮ ಅಪ್ಪನ ಬಗ್ಗೆ ಎಲ್ಲನೂ ನಾವು ನೋಡ್ಕೊಳ್ಳೋ ನೀನು ಸದ್ಯಕ್ಕೆ. ನೋಡು, ನನಗಂತೂ ಒಂದು ಎಕರೆಗೆ ಬೆಳೆಯೋ ಅಷ್ಟೊತ್ತಿಗೆ ನೀ ಸುಸ್ತಾಗಿ ಹೋಗ್ಬಿಟ್ಟಿವ್ನಿ. ಇನ್ನು ಉಳಿದಿರೋದು ಹೆಂಗೋನು ಮಾಡ್ಸೋಣ. ಎಲ್ಲ ದುಡ್ಡೆಲ್ಲ ನಮ್ಮ ಅಮ್ಮ ಕಿತ್ಕೊಬಿಡ್ತಾಳೆ. ನಮ್ಮ ಅಮ್ಮ ಬರೋಕ್ಕಿಂತ ಮುಂಚೆ ಆ ಜ್ವಾಳ ಎಲ್ಲನೂ ಹಂಗಿಂದ ಹಂಗೆ ನೀ ಮಾಡ್ಬಿಟ್ಟು ಹೆಂಗೋ ನೆಮ್ಮದಿಯಾಗಿ ಇದು ಮಾಡೋಣ ಬಾ. ದುಡ್ಡು ಎತ್ಕೊಳ್ಳೋಣ ಬಾ ಹೋಗೋಣ. ನಮ್ಮ ಅಮ್ಮರ ನಿಧಾನಕ್ಕೆ ಬಂದು ಏನಾರ ಮಾಡ್ಕೊಂಡ್ಲಿ ಉಳಿದಿರೋ ಜಮೀನಾಗೆ. ಸರಿ ಆಯಿತು ಬರ್ರಿ. ಏನು ಮಾಡೋದು, ನಮ್ಮ ಅತ್ತೆ ನಮ್ಮ ಮಾವ ಏನು ಮಾಡ್ತಾವ್ರೆ ಅಂತಲೇ ಗೊತ್ತಾಯ್ತಿಲ್ವೇ. ನಮ್ಮ ಅತ್ತೆ ಒಂದಿಕ್ಕು ನಮ್ಮ ಮಾವ ಒಂದಿಕ್ಕು. ಏನು ಮಾಡ್ತಾರೆ ಏನು ಬಿಡ್ತಾರೆ ಅಂತಲೇ ಗೊತ್ತಾಯ್ತಿಲ್ವಲ್ಲ ನಮಗೆ. ಏನು ಕತೆನೋ ಏನೋ ಬಿಡು. ಏನಾರ ಮಾಡ್ಕೊಂಡು ಹೋಗ್ಲಿ. ಇನ್ನೇನು ಮಾಡೋಕ್ಕಾಯ್ತದೆ, ನಾವು ತಾನೇ ನೀಯ. ಏನು ಇವರಿಬ್ಬರು ಸಂಸಾರ ಏನಾಗೈತೆ ಅಂತ ನಮಗೂ ಹೇಳ್ದಿದ್ದಂಗೆ ಮುಚ್ಚಿಕೊಂಡ್ರೆ ಯಾರಿಗೆ ತಾನೇ ಗೊತ್ತಾಯ್ತದೆ. ಮುಚ್ಚಿಕೊಂಡಿತ್ತು ಕೊಳಿತು ಅಂತ ಹೇಳ್ತಾರಲ್ಲ, ಹಂಗಾಯ್ತದೆ ಬಿಡು. ಅವ್ರವ್ರ ಸಂಸಾರ ಅವ್ರವ್ರ ಇಷ್ಟ, ನಮಗೆ ಯಾಕೆ. ಅಯ್ಯೋ, ನಾನು ಇಬ್ಬರು ಹೆಣ್ಮಕ್ಳು ಬಾಳು ಬೀದಿಗೆ ಬಂದ್ಬಿಡ್ತೆ. ಇವನೇನು ಆಸೆ ಮಾಡಿಕೊಂಡಿದ್ನೆ ಯವ್ವ. ಇಬ್ಬರು ಹೆಣ್ಮಕ್ಳು ಬೀದಿಗೆ ಬಂದ್ಬಿಟ್ಟಿದ್ದಂಗೆ ಎಂಥ ಕಿತ್ತೋಗಿರೋ ಮನೆಯಾಗವ್ರೆ. ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತದೆ ನನಗಂತೂ. ಅಂಥ ಮನೆಗಿರೋ ಅವಶ್ಯಕತೆ ತಾನೇ ಅಯ್ಯೋ ನೈಟ್ ಇವಕ್ಕೆ. ಅಯ್ಯೋ ಎಂಥ ಮನೆಗವ್ರೆ ಯಪ್ಪ, ಭಾಳ ನೋವಾಯ್ತದೆ ನನಗಂತೂ. ಎಂಥ ಮನೆಗವ್ರೆ ಅಂತ ಹೇಳ್ಬಿಟ್ಟು ಅಯ್ಯೋ ನನಗಂತೂ ತಡ್ಕೊಳಕ್ಕಾಯ್ತಿಲ್ಲ ನೋವ. ಯಾರಿಗೆ ಹೇಳ್ಕೊಳನಿ ಕಷ್ಟವಾ ಸಂಕಟವಾ. ಅಯ್ಯೋ ಇವಳು ನೋಡಿದ್ರೆ ಹಿಂಗೆ ಈ ಎಳಿಯ ಜೈಲಾಗವನಿ, ಆ ಎಳಿಯ ನೋಡಿದ್ರೆ ಅಯ್ಯೋ ಆ ದೊಡ್ಡ ಮನೆ ಬಿಟ್ಬಿಟ್ಟು ಇಲ್ಲೆಲ್ಲ ಬಂದು ಕುಂತ್ಕೊಂಡವನೇ. ನಾನು ಏನು ಮಾಡಲಿ, ನನಗಂತೂ ನೆಮ್ಮದಿನೇ ಸಿಗ್ತಾ ಇಲ್ಲ. ಏನು ಮಾಡಿದ್ರೆ ನೆಮ್ಮದಿ ಸಿಗ್ತದೋ ಏನೋ. ಈ ಮನೆ ನೆಮ್ಮದಿನೇ ಸಿಗ್ದಿದ್ದಂಗೆ ಆಗ್ಬಿಟ್ಟೈತೆ ನನಗೆ. ನಾನು ಹೆಣ್ಮಕ್ಳು ಜೀವನನ ಹೆಂಗೆ ಸೊರ ಮಾಡಲಿ, ಹೆಂಗೆ ಸ್ಟ್ಯಾಂಡರ್ಡ್ ಆಗಿರಿಸ್ಲಿ ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಅಮ್ಮ ಲೇ ಬಾಕ್ಲು ಮುಚ್ಚೆ ಫಸ್ಟು. ನಾನು ಹೇಳೋದು ಎಲ್ಲರೂ ಕೇಳಿಸ್ಕೊಂಬಿಟ್ಟು ಕರ್ಸ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇನಿಯ. ಇವಳಿಗೆ ಸರಿಯಾಗಾಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ನೊಗಾಡ್ಬೇಕೇನೆ. ಮನೆಯಾಳಿ ಮುಚ್ಚು ಬಾಕ್ಲುನ. ಇವಳಿಗೆ ಆಟ ಅಲ್ಲಿ ಏನು ಮಾಡೋದಪ್ಪ. ಲೇ ಆ ಶಶಿ ಹಂಗವಳೆ, ಅವಳು ಹಾಳಾಗೋಗವಳೆ ತಾನೇ. ಯಾಕಮ್ಮ ಅವಳು ಹಾಳಾಗೆ ಹೋಗಿರ್ಬೇಕು. ಅಲ್ಲ, ಅವಳು ಚೆನ್ನಾಗಿದ್ಬಿಟ್ಟು ನೀವಿಬ್ರು ಚೆನ್ನಾಗಿಲ್ಲ ಅಂತಂದರೆ ಆ ಪೊದ್ದಿನ ಇವ್ರನ್ನ ಹಿಡಿಯೋಕ್ಕಾಯ್ತದ. ನೀನು ಇದು ಮಾಡಿಬಿಟ್ರೆ ಇಲ್ಲ ಅವಳು ಹಾಳು ಬಿದ್ದೇನೇ ಹೋಗ್ಬೇಕು. ಆವಾಗೇನೇ ನನಗೂ ಸಮಾಧಾನ ಅನ್ನೋದಾಗೋದು. ಹಾಳಾಗಿ ಹೋಗ್ಬೇಕು ಅವ್ರನ್ನೂ. ಗೊತ್ತಿಲ್ಲ ಕಣಮ್ಮ, ಅವಳ ಬಗ್ಗೆ ನನಗೆ ನೋಡುವೆ ನಂದೇ ಸಂಸಾರದ್ದೇ ಆಗೋಗ್ಬಿಟ್ಟಿತ್ತಲ್ಲ. ಆ ಶಶಿ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಏನೇ ಹೋಗ್ಲಿಲ್ಲ ನಾನಂತೂ. ಹೆಂಗೆ ತಲೆ ಕೆಡ್ಸ್ಕೊಳಕ್ಕಾಯ್ತದೆ ಇವಳು. ನನಗಂತೂ ಅವ್ರು ಇಷ್ಟನೂ ಇಲ್ಲ ಹೋಗ್ಲೂ ಇಲ್ಲ ಕಣಮ್ಮ. ಹೆಂಗೆ ಅವ್ರು ನನಗೆ ಗೊತ್ತೂ ಇಲ್ಲ. ಅವರು ಇನ್ನು ಹೆಂಗಿರ್ತಾರೆ, ನಮ್ಮಂಗೆ ಏನೇ ಇರ್ತಾರೆ ಅಷ್ಟೇನೆ. ನನಗೆ ಹೊಸಿ ಸಮಾಧಾನ ಆಗಬೇಕು ಅಂತಂದರೆ ಆ ಶಶಿ ಹತ್ರನೂ ಏನೂ ಗೊತ್ತಿಲ್ಲ ಅವಳು ಬೀದಿನಾಗವಳೆ ಅಂತ ನಂಗೆ ಗೊತ್ತಾಗಬೇಕು. ಆವಾಗ ನೋಡಿ ನನಗೆ ಸಮಾಧಾನ ಆಯ್ತದೆ. ನೀವಿಬ್ಬರು ಬೀದಿಗೆ ಬಂದಿದ್ದೀರಾ ಅಂದಾಗ ನನಗೆ ಎಷ್ಟು ನೋವಾಯ್ತದೋ, ಅವಳು ಬೀದಿನಾಗವಳೆ ಅಂತ ಗೊತ್ತಾದರೆ ಹೊಸಿ ಸಮಾಧಾನ ಆಯ್ತದೆ ನನಗಂತೂ. ಅವಳು ಬೀದಿನಾಗವಳಲ್ಲ ಬಿಡು ಅಂತ ಹೇಳ್ಬಿಟ್ಟು ನೋಡು ವಿಚಾರಿಸ್ಕೋಬೇಕು ಅವಳ ಬಗ್ಗೆ. ಹಾಳಾದವಳು ಅವಳು ಚೆನ್ನಾಗವಳೆ ಅಂತ ಗೊತ್ತಾದರೆ ತಡ್ಕೊಳಕ್ಕಾಯ್ತದೆ ನನಗೆ. ನಿಮ್ಮಿಬ್ಬರು ಜೀವನ ನೋಡಿದ್ರೆ ಹಿಂಗಾಗೋಗ್ಬಿಟ್ಟೈತೆ ನೋಡಮ್ಮಿ. ಗುಟ್ಟಾಗೇನೇ ಇರಲಿ ನೋಡು. ನಿಮ್ಮ ಅಕ್ಕನ ವಿಷಯ ನಿನ್ನ ವಿಷಯ ಯಾರಿಗೂ ಬಿಟ್ಕೊಡ್ಬೇಡ. ನಿನ್ನ ಮಧ್ಯೆ ಮಾತ್ರನೇ ಇರಬೇಕು ಈ ವಿಷಯ ಎಲ್ಲನೂ. ಈಚೆ ಕಡೆಗೆ ಬಂತು 3 ಕಾಸು ಮರುವಾದಿರಕ್ಕಿಲ್ಲ. ಅಮ್ಮವ್ ನಾನು ಯಾಕಮ್ಮ ಊರವ್ರಿಗೆಲ್ಲ ಹೇಳ್ಬಿಟ್ಟು ಮರ್ಯಾದೆ ಕಳೀಲಿ, ನನಗೇನು ತಲೆ ಕೆಟ್ಟೈತೇನವ ಊರವ್ರಿಗೆಲ್ಲ ಹೇಳ್ಬಿಟ್ಟು ಮರ್ಯಾದೆ ಕಳಿಯೋಕ್ಕೆ. ಇಲ್ಲ ಕಣಮ್ಮ, ನಾನಂತೂ ಯಾರಿಗೂ ಹೇಳೋದಿಲ್ಲ. ನೀನು ಯಾರಿಗೂ ಏನು ಹೇಳೋಕೆ ಹೋಗ್ಬೇಡ, ಸುಮ್ಕಿರು. ಬೇಜಾರು ಮಾಡ್ಕೋಬೇಡಮ್ಮ, ನಮ್ಮದು ಸೊರೈತದೆ ಕಣಮ್ಮ. ನಾನು ಏನಾರ ಮಾಡ್ಕೊತೀನಿ ಬಿಡು. ನನಗೆ ಗಂಡನಂತೂ ಅವ್ನ ಮಾತ್ರ ನಾನು ಮಾತು ಆಡ್ಸೋಕ್ಕಿಲ್ಲ ಕಣಮ್ಮ. ಅವ್ನ ಕಂಡ್ರೆ ನನಗೆ ಇಷ್ಟನೂ ಇಲ್ಲ. ಡೈವರ್ಸ್ ಅಂತ ಏನೋ ಕೊಟ್ಬಿಟ್ಟು ನಾನೇ ಏನಾರ ಬ್ಯಾರೆಗಿರೆ ಮದುವೆ ಆಗೋ ಥರ ನೋಡ್ಕೊತೀನಿ. ಅಂತನ ಜೊತೆ ಭಾಳ ಕಾಯ್ತದ ಇವಳು. ನಾನಂತೂ ಚೆನ್ನಾಗಿರಬೇಕು, ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತ ಕಿತ್ತೋಗಿರೋ ಮನೆಯಾಗೆ ದೇವ್ರನೇ ಬಾಳಕ್ಕಂತೂ ನನಗೆ ಆಗಕ್ಕಿಲ್ಲ ಕಣಮ್ಮ. ಸರಿ ಬಿಡು, ಇವನು ಒಂದು ಮಾಡಾಕನಿ. ರೂಪಾಯಿ ಹೆಂಗೋ ತಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ಲು. ಇನ್ನು ನೀನು ಹೆಂಗೋ ನಿಂದು ಆಯ್ತದೆ, ನೀನೇನು ಯೋಚನೆ ಮಾಡಬೇಡ ಹೋಗು.
ನನ್ನ ಮಗನ ಜೊತೆ ಯಾರು ಬಾಳು ಅಂತ ಹೇಳ್ತಾರೆ ನಿನಗೆ. ನಾನೇನು ಬಾಳು ಅಂತ ಹೇಳೋದೇ ಇಲ್ಲ ಬಿಡು ನಿನಗೆ. ಜೈಲಾಗಿ ಬಿದ್ದವನಲ್ಲ ಅಲ್ಲೇ ಬಿದ್ದು ಕೊಳ್ಕೊಂಡು ಅಲ್ಲೇ ಬಿದ್ದಿರಲಿಲ್ಲ ನನ್ನ ಮಗನ ಕ್ಯಾರೆ ಅನ್ನೋದು ಬೇಡ ನಾವಂತೂ ಹೋಗು ಕದ್ದು ಕೇಳಿಸ್ಕೊಂತಿರ್ತಾರೆ ನಾವಿಬ್ರು ಮಾತಾಡ್ತಿದ್ರೆ ಆಗ ಹಂಗೆ ಕಿವಿ ಎಲ್ಲ ಇಲ್ಲೇ ಇರ್ತದೆ. ಎಲ್ಲ ಪೊದ್ದಿಗೆ ತಗೊಂಡೋಗಿ ಊದಬೇಕಲ್ಲ, ಊದೇ ಗಂಟೆ ಸಮಾಧಾನ ಇಲ್ವಲ್ಲ. ಸರಿ ಹೇಳಮ್ಮ, ಅದಕ್ಕೆ ಇರಲಿಲ್ಲ ಹೇಳು, ಎಲ್ಲೋ ಹೋಗವಳೆ. ಇದ್ದಿದ್ರೆ ಇಲ್ಲೇ ಕಿವಿಗೊಟ್ಟು ಕೇಳಿಸ್ಕೊಳ್ಳೋಳೇನೋ, ಇರಲಿಲ್ಲ ಎಲ್ಲೋ ಹೋಗಿದ್ಲು. ಅದಕ್ಕೆ ನಾನು ಬಾಕ್ಲು ಹಾಕೊಂಡು ಹೊಳ್ತಿರೋದು, ಈಚೆ ಕಡೆಗೆ ಗೊತ್ತಾಗೋಗ್ಬಿಡ್ತದೆ ಅಂತ ಬಾಕ್ಲು ಹಾಕೊಂಡು ಹೊಳ್ತಿರೋದು. ಹೋಗು, ನಮ್ಮ ನೋವೆಲ್ಲ ಹುಸಿ ಕಮ್ಮಿ ಮಾಡ್ಕೊಂಡು ಬರ್ತೀನಿ. ಥೂ, ಬಾಕ್ಲು ಹಾಕೊಂಡು ಒಳಗತ್ತಿಗೆ ಬಂದ್ಬಿಡ್ತು ಈ ನಮ್ಮ ಮನೆಯಾಳಿ ಸೊಸೆಯಿಂದ. ನೆಮ್ಮದಿಗೊಳಕ್ಕೂ ನನ್ನ ಕೈಲಿ ಆಯ್ತಿಲ್ವೇ. ಆ ಶಶಿ ಹಂಗವಳೆ. ಅವಳು ಗಂಡ ಇನ್ನೇನು ಇಲ್ಲೇ ಬಿದ್ದವ್ರೆ ಅಂತಂದಮೇಲೆ ಅವಳ ಹತ್ರನೂ ಏನೂ ಇರೋಕ್ಕಿಲ್ಲ ಅಲ್ವಾ. ನನ್ನ ಪ್ರಕಾರ ಏನೂ ಇರೋಕ್ಕಿಲ್ಲ ಅನ್ನಿಸ್ತದೆ ಅವಳ ತಗೊಂಡ್ರೆ. ಗೊತ್ತಿಗೆಟ್ಟೆ ಕುಂತಿತ್ತಲ್ಲ ಅವಳು. ಇನ್ನು ಬಿಡು, ನನ್ನ ಹೆಣ್ಮಕ್ಳಿಗೆ ಇನ್ನೇನು ಅವಳು ಆಡ್ಕೊಳ್ಳೋದು, ಅವಳ ಹತ್ರನೇ ಏನೂ ಗೊತ್ತಿರೋಕ್ಕಿಲ್ವಲ್ಲ. ಆದರೂ ನಮ್ಮ ರೂಪನಲ್ಲಿ ಬಿಟ್ಬಿಟ್ಟು ಬಂದೆ, ಅಂಥ ಮನೆನಾಗ ಬಿಟ್ಬಿಟ್ಟು ಬಂದೆ. ಅಯ್ಯೋ ನೋವಾಯ್ತದೆ ನಂಗಂತೂ, ಅಂಥ ಮನೆ ಅಂತ ಹೇಳ್ಬಿಟ್ಟು. ಅಯ್ಯೋ ಏನಪ್ಪ ಮಾಡೋದು. ಇವಳು ನೋಡಿದ್ರೆ ಲತಾ ನೋಡಿದ್ರೆ ಗಂಡನ ಬಿಟ್ಬಿಟ್ಟು ಡೈವರ್ಸ್ ಕೊಡ್ತೀನಿ ಅಂತ ಬಂದವಳೆ. ಅವಳು ನೋಡಿದ್ರೆ ಹಂಗೆ, ಇವಳು ನೋಡಿದ್ರೆ ಹಿಂಗೆ. ಏನು ಮಾಡೋದು ಏನೋ. ಹೆಂಗನ ಮಾಡಿ ಇಬ್ಬರು ಹೆಣ್ಮಕ್ಳನ್ನೂ ಸೆಟ್ಲು ಮಾಡಿಸ್ತೀನಿ ನಾನು. ನನ್ನ ಜಮೀನೆಲ್ಲ ಹೋದ್ರೂ ಪರವಾಗಿಲ್ಲ, ನನಗೆ ಯಾವ ಬೇಜಾರೂ ಇಲ್ಲ. ಜಮೀನೆಲ್ಲ ಮಾರಾಕಿದ್ರೂ ಪರವಾಗಿಲ್ಲ, ಜಮೀನೆಲ್ಲ ಹೋದ್ರೂ ಪರವಾಗಿಲ್ಲ. ನಾನು ಹೆಣ್ಮಕ್ಳು ಸಂತಾಕಿರ್ಬೇಕು ಅಷ್ಟೇನೆ. ಇರೋ ಎಕರೆನಾಗೆ ಒಂದು ಎಕರೆ 2 ಎಕರೆ ನನ್ನ ಮಗನ ಕೊಟ್ಬಿಟ್ಟು ಇನ್ನೆಲ್ಲ ಮಾರಾಕ್ಬಿಡೋದು ಅಷ್ಟೇನೆ. ಅವ್ರ ಹೆಣ್ಮಕ್ಳನ್ನ ಸಂದಾಕಿರ್ತಾರೆ.